ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡೋಕೊಟ್ಟಿರೋದು ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್ ಆಫ್ ಫಸ್ಟ್ ಸೆಮಿಸ್ಟರ್ BBA ಫ್ರಮ್ ಅ BCU ಆ್ಯಂಡ್ 2024 ಕ್ವಶನ್ ಪೇಪರ್. ಇದು ಥರ್ಡ್ ಕ್ವಶನ್ ಎಕ್ಸಾಕ್ಟ್ ಫ್ರಮ್ ಅ ಕ್ವಶನ್ ಪೇಪರ್. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದಿಸ್ ಕ್ವಶನ್, 2025 ಪೇಪರ್ದು ಆಲ್ಮೋಸ್ಟ್ ಎಲ್ಲ ಸಮ ಸಾಲ್ವ್ ಮಾಡಾಗಿದೆ. ಹೋಗಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ದಟ್ಸ್ ಕ್ವಶನ್, ಹ್ಯಾವ್ ಅ ಕಮೆಂಟ್ಸ್. ಆ್ಯಂಡ್ ಕಮಿಂಗ್ ಟು ದಿಸ್ ಕ್ವಶನ್, ನಮಗೆ ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಫಾಲೋಯಿಂಗ್ ಲೆಡ್ಜರ್ ಬ್ಯಾಲೆನ್ಸ್ ಅಸರ್ಟೈನ್ ದ ಗ್ರಾಸ್ ಪ್ರಾಫಿಟ್. ಅಂದರೆ ನಮಗೆ ಅವ್ರು ಕೊಟ್ಟಿರೋದು ಏನಿದು ಲೆಡ್ಜರ್ ಬ್ಯಾಲೆನ್ಸು. ನಮಗೆ ಅವ್ರು ಹೇಳ್ತಿರೋದು ಗ್ರಾಸ್ ಪ್ರಾಫಿಟ್ನ ಪ್ರಿಪೇರ್ ಮಾಡಿ. ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿಯಬೇಕಂದ್ರೆ ನಾವು ಯಾವಾಗಲೂ ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ. ಸೊ ನಮಗೆ ಗೊತ್ತಾಯಿತು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ನೋಡ್ಕೊಳ್ತಾ ಹೋಗೋಣ. ಸ್ಟಾಕ್ 1st of April 2021 ಅಂದರೆ ನಮಗೇನು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಇಟ್ಸ್ ಮೀನ್ಸ್ ಓಪನಿಂಗ್ ಸ್ಟಾಕ್. ಸೇಲ್ಸ್ ಕೊಟ್ಟಿದ್ದಾರೆ 2,80,000, ಸೇಲ್ಸ್ ರಿಟರ್ನ್ ಇಸ್ 50, ಪರ್ಚೇಸಸ್ 2,40,000 ಆ್ಯಂಡ್ ಪರ್ಚೇಸ್ ರಿಟರ್ನ್ 2,28,000. ಕ್ಯಾರೇಜ್ ಇನ್ವರ್ಟ್ಸ್ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಟ್ ಇಸ್ 10,000 ಆ್ಯಂಡ್ ಸ್ಟಾಕ್ ಆನ್ 31st of March 2022 ಅಂದರೆ ಈ ಇಯರ್ದು ಎಂಡಿಂಗ್ ಆಫ್ ಎ ಸ್ಟಾಕ್ ಅಂದರೆ ಇಟ್ಸ್ ಅ ಕ್ಲೋಸಿಂಗ್ ಸ್ಟಾಕ್. ವೇಜಸ್ ಇಟ್ಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಫ್ 5,000. ನೆಕ್ಸ್ಟು ಸೊಲ್ಯೂಷನ್ನ ನೋಡೋಣ. ಆ್ಯಂಡ್ ಇದು ಬಂದುಬಿಟ್ಟು ಸೊಲ್ಯೂಷನ್ನ ನೋಡ್ಕೋತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಕ್ವಶನಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂದರೆ ಲೆಡ್ಜರ್ ಬ್ಯಾಲೆನ್ಸ್ನ ಕೊಟ್ಬಿಟ್ಟು ಗ್ರಾಸ್ ಪ್ರಾಫಿಟ್ನ ಅಸರ್ಟೈನ್ ಮಾಡಿ ಅಂತ ಹೇಳಿದ್ದಾರೆ. ಮೀನ್ಸ್ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಬೇಕು. ಗ್ರಾಸ್ ಪ್ರಾಫಿಟ್ನ ಯಾವ ಅಕೌಂಟ್ ಮಾಡೋದ್ರಿಂದ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ ಅಂದರೆ ಟ್ರೇಡಿಂಗ್ ಅಕೌಂಟ್ ಮಾಡೋದ್ರಿಂದ. ಸೊ ಟ್ರೇಡಿಂಗ್ ಅಕೌಂಟು ಫಾರ್ಮ್ಯಾಟ್ ಬಂದುಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಪ್ರೀವಿಯಸ್ ವೀಡಿಯೋದಲ್ಲಿ, ಹೋಗಿ ಒಂದ್ಸರಿ ನೋಡಿ. ಇವಾಗ ನೋಡೋಣ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮ್ಯಾಟ್ ಪ್ರಕಾರ ಓಪನಿಂಗ್ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಫಿನಾನ್ಷಿಯಲ್ ಇಯರ್ಲಿ ಸ್ಟಾರ್ಟಿಂಗಲ್ಲಿ ಇರೋ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರಲ್ಲ, ಅದು ಓಪನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಪರ್ಚೇಸಸ್ಸು 2,40,000 ಮೈನಸ್ ಪರ್ಚೇಸ್ ರಿಟರ್ನ್ 28,000, 2,12,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಾಗಿದೆ ಕಂಪನಿಗೆ. ಕ್ಯಾರೇಜ್ ಇನ್ವರ್ಟ್ಸ್ 10,000 ಮೀನ್ಸ್ ಕಂಪನಿಗೆ ರಾ ಮೆಟೀರಿಯಲ್ಸ್ನ ತೊಗೊಬರ್ಬೇಕಾಗಿರೋ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್. ವೇಜಸ್ಸು 5,000. ವೇಜಸ್ ಅಂದರೆ ಎಂಪ್ಲಾಯೀಸಿಗೆ ಕೊಡೋದು, ಡೈರೆಕ್ಟಾಗಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟು ಬೈ ಸೇಲ್ಸ್ 2,80,000 ಮೈನಸ್ ಸೇಲ್ಸ್ ರಿಟರ್ನ್ 50,000, 2,30,000 ಆಗುತ್ತೆ. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೀನ್ಸ್ ಕ್ವಶನಲ್ಲಿ ಬರೀ ಸ್ಟಾಕ್ ಅಂತ ಕೊಟ್ಟು 31st of March 2022 ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಕ್ಲೋಸಿಂಗ್ ಸ್ಟಾಕ್. 5 lakh ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳುವಾಗ ನಾವು ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿದೆ, 2,30,000 ಪ್ಲಸ್ 5 lakh 7,30,000. ಇವಾಗ 7,30,000ಅಲ್ಲಿ 4,60,000, 2,12,000, 10,000, 5,000ನ ಮೈನಸ್ ಮಾಡಿದ್ರೆ ನಮಗೆ 43,000 ಬರುತ್ತೆ. ಇದು ಗ್ರೋಸ್ ಪ್ರಾಫಿಟ್. ನಿಮಗೇನಾದರೂ ಆ್ಯಂಡ್ ಇದು ಬಂದುಬಿಟ್ಟು ಕಂಪ್ಲೀಟ್ ಸೊಲ್ಯೂಷನ್. ಆ್ಯಂಡ್ ಇಫ್ ಯು ಫೈಂಡ್ ದ ವಿಡಿಯೋ ಇಸ್ ವರ್ತ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಸಿಂಪಲ್ ಕ್ಯಾಶ್ ಬುಕ್ ಮೇಲಿರೋ ಪ್ರಾಬ್ಲಮ್ ಆಗಿರುತ್ತೆ ಆಫ್ ಎ 2024 BBA ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.